ನೋಡಿ ನಮ್ಮದು ಹೊಸತ್ತು ಮನೆ ಇಸ್ರೇಲ್ನಲ್ಲಿ. ಮನೆ ಒಕ್ಕಲು ಅಂತಲ್ಲ, ಹಾಲನ್ನೊಂದು ಬಿಸಿ ಮಾಡಿ. ಸೊ ಇದೇನು ಮಾಡ್ತಿದ್ದೀರಾ? ಅದು ಶೀರಾ ಮಾಡಲಿಕ್ಕೆ. ಇದು ಕೇಸರಿ ಬಾತ್. ಹೌದು. ಕೇಸರಿ ಬಾತಿಗೆ ಸ್ವೀಟಿನ ಮುಖಾಂತರ ಮನೆಯ ಗೃಹ ಪ್ರವೇಶ ಮಾಡುವಂತ. ನೋಡಿ ಹಾಲು ಕುದೀತಾ ಉಂಟು. ಸೊ ಅಂದರೆ ನಾನು ಮಾಡೋದ್ರಲ್ಲಿ ಇರಲಿಲ್ಲ, ಮತ್ತು ಇವರೆಲ್ಲ ಬಂದು ಮಾಡುವ ಅಂತ ಇವರದೊಂದು ಇದರಲ್ಲಿ. ಮತ್ತು ನೋಡಿ ಇವರಲ್ಲಿ ಕೂತ್ಕೊಂಡಿದ್ದಾರೆ ವಸಂತರವರು. ಸೊ ಹೊರಗಡೆ ಎಲ್ಲ ನೋಡಿ ನಮ್ಮ ಪುನೀತನ ಇದ್ದಾರೆ. ನೋಡಿ ಇವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ ಇದೆಲ್ಲ ಆರ್ಗನೈಸ್ ಮಾಡಲಿಕ್ಕೆ. ಹಿಂದುಗಡೆ ನೋಡಿ ಇದೆಲ್ಲ ತಂದು ಎಲ್ಲ ಗಾರ್ಡನ್ ಥರ ಗ್ರೀನ್ ಇರಬೇಕಂತ ನೋಡಿ. ಹೊರಗಡೆ ಪ್ಲೇಸ್ ಅದೆಲ್ಲ ಎಂಟಿ ಮಾಡಲಿಕ್ಕೆ ಉಂಟು, ಸೈಕಲೆಲ್ಲ ಕೊಂಡೋಗ್ತಾರೆ. ಸೊ ಪುನೀತಣ್ಣ ಏನು ಹೇಳ್ತೀರಿ? ಚೆನ್ನಾಗಿದೆ, ಒಂದು ಒಳ್ಳೆ ಎಂಜಾಯ್ಮೆಂಟ್ ಇಲ್ಲಿ. ಎಂಜಾಯ್ಮೆಂಟ್ ಅಲ್ಲ? ಹಾಂ, ಹೊರಗಡೆ ಕೂತ್ಕೊಂಡು ಸೂಪರ್, ಒಳ್ಳೆ ಪ್ಲಾನಿಂಗ್. ಹೌದು. ಇನ್ನು ಮನೆ ಅಂದರೆ ಎಲ್ಲ ಸೆಟ್ಟಿಂಗ್ ಎಲ್ಲ ಆಗಬೇಕು, ಇನ್ನೂ ಆಗಿಲ್ಲ. ಸೊ ದೇವರ ಸ್ಟ್ಯಾಂಡ್ ಇಡಲಿಕ್ಕೆ ನಮ್ಮದು ಆರ್ಗನೈಸ್ ಮಾಡಿಲ್ಲ ಇನ್ನು. ಸೊ ಹಾಗಾಗಿ ಟೇಬಲ್ ಮೇಲೆ ಇಟ್ಟಿದ್ದೇವೆ ಈಗ. ಸೊ ಇಲ್ಲಾಂದರೆ ಈ ಪ್ಲೇಸಿಗೆ ದೇವರದ್ದು ಸ್ಟ್ಯಾಂಡ್ ಬರುತ್ತೆ. ಸೊ ಈ ಪ್ಲೇಸಲ್ಲಿ ಯಾಕಂದರೆ ಇಲ್ಲಿ ಲೈಟ್ಸ್ ಉಂಟು. ಇಲ್ಲಿ ನೋಡಿ ನಮ್ಮದೆಲ್ಲ ಮೊನ್ನೆದು ಪ್ರೋಗ್ರಾಮ್ ಇದೆಲ್ಲ. ಸೊ ಈ ಕಡೆಯಲ್ಲಿ ಬೆಡ್, ಸಿಂಗಲ್ ಬೆಡ್. ಸೊ ಮತ್ತು ಇಲ್ಲಿ ಅಂದರೆ ಒಂದು ಯೂಟ್ಯೂಬಿಗೆ ಒಂದು ಸ್ಟುಡಿಯೋ ಮಾಡುವ ಪ್ಲ್ಯಾನಿಂಗಲ್ಲಿ ಇದ್ದೇವೆ. ಸೊ ಹಾಗಾಗಿ ಇಲ್ಲಿ ಎಂಟಿ ಬಿಟ್ಟಿದ್ದೇವೆ. ಸೊ ಡಿಸೈನ್ ಎಲ್ಲ ಮಾಡಬೇಕು, ಯಾವ ರೀತಿ ಮಾಡಬೇಕಂತ. ಸೊ ನೋಡಿ ಇಲ್ಲಿ ಹಾಲು ಸ್ಟೇಜ್ ಬಂತು. ಗ್ಯಾಸ್ ಚಿಕ್ಕದಲ್ವಾ? ಅಂದರೆ ಇನ್ನೂ ಸ್ವಲ್ಪ ಕೆಲಸ ಎಲ್ಲ ಆಗಲಿಕ್ಕೆ ಉಂಟು. ಪೇಂಟಿಂಗ್, ಕಲ್ಲರ್ ಎಲ್ಲ ಕೊಟ್ಟಿದ್ದೇವೆ. ಸೊ ಇನ್ನೆಲ್ಲ ಕೆಲಸ ನೋಡಿ ಅಲ್ಲಿ ಕೆಲವು ಬಿದ್ದಿದೆ. ಸೊ ಫ್ರಿಜ್ಜಲ್ಲಿ ಏನೆಲ್ಲ ಇಟ್ಟಿದೆ ಅಂತ ನೋಡುವ. ನೋಡಿ ಜ್ಯೂಸು ಎಲ್ಲ ತಂದು ಇಟ್ಟಿದ್ದಾರೆ. ಸೊ ನೀರಿದ್ದೊಂದು ವ್ಯವಸ್ಥೆ ಆಗಬೇಕು, ಖಾಲಿ ಇದೆ. ಇನ್ನು ಎಲ್ಲಾದರೂ ಸಿಕ್ಕಿದರೆ ನೋಡಬೇಕು. ಮತ್ತು ಕಲ್ಲರೆಲ್ಲ ಕೊಟ್ಟಾಗಿದೆ. ಸೊ ರೂಮ್ ಸ್ವಲ್ಪ ಕಲ್ಲರಿದ್ದು ಸ್ಮೆಲ್ ಬರ್ತಾ ಉಂಟು. ನೋಡುವ, ಸ್ವಲ್ಪ ಮೇಲೆ ಹೋಗುವ. ಮೇಲೆ ನೋಡಿ ಹಲವು ಮನೆಗೆ ಸಜೆಷನ್ ಸರ್ವ್ ಮಾಡಿದ್ದಾರೆ. ಸೊ ದೇವರವರಿಗೆ ಮನೆಯಲ್ಲಿ ಲಕ್ಷ್ಮಿ, ಐಶ್ವರ್ಯ, ಸಂಪತ್ತು ಎಲ್ಲವನ್ನು ಚೆನ್ನಾಗಿ ದೇವ್ರು ಕರುಣಿಸ್ಲಿ ಅಂತ ನಾವು ಪ್ರಯತ್ನ ಮಾಡ್ತೀವಿ. ಹೌದು, ಅವ್ರು ನಂಬಿಸಿದ್ದಾರೆ. ಅದು ಇಲ್ಲಿದ್ದು ಹಾಲು ಹಾಗೆ ಸ್ವಲ್ಪ ಊರಂತ ನೋಡಿ. ಇಲ್ಲಿದ್ದು ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕುತ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀಸೌ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕಲ್ಲರ್ ಕೊಟ್ಟದ್ದು ಆಗಿಲೇ ಇದೆ. ಸೊ ಇದು ಮೇಲ್ಗಡೆ ಏನು ಫಿಕ್ಸ್ ಮಾಡಿಲ್ಲ. ಸೊ ಇನ್ನೂ ಮಾಡಬೇಕಷ್ಟೇ. ಇಲ್ಲಿ ಎಲ್ಲ ಬ್ಯಾಗೆಲ್ಲ ಅಲ್ಲೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಟ್ರೋಫಿ ಎಲ್ಲ ಮೊನ್ನೆ ಕ್ರಿಕೆಟ್ ಇದೆಲ್ಲ ಉಂಟು ಇಲ್ಲಿ. ಇದು ಮೇಲ್ಗಡೆ. ಸೊ ಇನ್ನೂ ಸಹ ಕೆಲಸ ಆಗಲಿಕ್ಕೆ ಖಾಲಿ, ಜಸ್ಟ್ ನಾವು ಪೈಂಟಿಂಗ್ ಕೊಟ್ಟದ್ದು. ಸೊ ಮತ್ತು ಸ್ಲೋಲಿಯಲ್ಲಿ ಒಮ್ಮೊಮ್ಮೆ ಕೆಲಸ ಮಾಡಿಕೊಂಡು ಇದೆಲ್ಲ ಇಲ್ಲಿಗೆಲ್ಲ ಸ್ವಲ್ಪ ಕೆಲಸ ಎಲ್ಲ ಬಾಕಿ ಉಂಟು, ಫಿನಿಶಿಂಗ್ ಎಲ್ಲ ಬಾಕಿ ಉಂಟು. ಸೊ ಹಾಗಾಗಿ ನೋಡುವ. ಇನ್ನು ನೆಕ್ಸ್ಟ್ ಹಾಲು ಕುಡಿಯುವ. ಸೊ ದೇವರಿಗೆ ಮತ್ತೆ ಪೂಜೆ ಮಾಡೋದಾ? ಸ್ವೀಟ್ ಮಾಡಬೇಕಂತೆ. ಸ್ವೀಟ್ ಮಾಡಿದ ನಂತರ ಲಕ್ಷ್ಮೀದೊಂದು ಫೋಟೋ, ಮತ್ತು ಆನಂತರ ಇಡ್ಲಿಯನ್ನು ಕೊಟ್ಟಿದ್ದಾರೆ, ಮತ್ತು ತೆಂಗಿನಕಾಯಿ, ನೀರುಂಟು. ಸೊ ಮತ್ತೇನಂದರೆ ಇನ್ನೊಂದು 2 ಫೋಟೋ, ಗುರು ರಾಘವೇಂದ್ರ ಅವರ ಫೋಟೋ ಒಂದು ತರಬೇಕು. ಮತ್ತು ಕೆಲವು ಫೋಟೋ ಎಲ್ಲ ಇಡಲಿಕ್ಕೆ ಉಂಟು. ಇಲ್ಲಿ ಯಾವ ರೀತಿ ಹೊಡಿಬೇಕಂತ ನೋಡಬೇಕು, ಇಲ್ಲಿ ಸ್ಟ್ಯಾಂಡ್ ಹೇಗೆ ಮಾಡೋದಂತೆ. ಯಾಕಂದರೆ ಇಷ್ಟು ಪ್ಲೇಸನ್ನು ಸ್ಟುಡಿಯೋ ಥರ ಮಾಡಲಿಕ್ಕೆ ಉಂಟು. ಸೊ ಅದೆಲ್ಲ ಆದ ನಂತರ ನಿಮಗೆ ತೋರಿಸುವ, ಯಾಕಂದರೆ ಸ್ವಲ್ಪ ಸಮಯ ತಗಲುತ್ತೆ ಪ್ರತಿಯೊಂದು ಮಾಡಲಿಕ್ಕೆ. ಸೊ ಮತ್ತು ಆದಷ್ಟು ಈ ರೂಮನ್ನು ಎಂಟಿ. ಸೊ ಇಲ್ಲಿ ಜಸ್ಟ್ ಒಂದೇ ಬೆಡ್ ಇರೋದು. ಇಲ್ಲಿ ಏನಾದರೂ ಸಾಮಾನೆಲ್ಲ ಇಲ್ಲಿ ಇಡ್ಬೋದು. ಸೊ
ಇದಾಗಿತ್ತು. ಮತ್ತು ಇಲ್ಲಿ ಒಂದು ಲೈಟ್ ಇಲ್ಲ, ಇದು ಲೈಟ್ ಹೋಗಿದೆ, ಓಲ್ಡು ಲೈಟ್ ಇರುವಂಥದ್ದು. ಸೊ ಅದಕ್ಕೆ ಚೇಂಜ್ ಮಾಡಬೇಕು ಅದನ್ನು ಸಹ. ಸೊ ಎಣ್ಣೆ ಅಲ್ಲಿ ಉಂಟು. ಇನ್ನು ನೋಡಿ ಇಲ್ಲಿ ಬಿಸಿ ಮಾಡಿ ಹಾಲು ಇಟ್ಟಿದ್ದಾರೆ ಮತ್ತೆಲ್ಲ ಒಟ್ಟಿಗೆ. ಈಗ ನೆಕ್ಸ್ಟ್ ಸ್ವೀಟ್ ಒಂದು ಮಾಡ್ತಾರೆ. ಸೊ ಆನಂತರ ಕಟ್ ಮಾಡಿ ಎಲ್ಲ ಇಟ್ಟಿದ್ದಾರೆ. ನೀವು ಇನ್ನೊಂದು ನಾರ್ಮಲ್ ರೀಚಾರ್ಜ್ ಮಾಡಬೇಕು ಒಮ್ಮೆ. ಮತ್ತು ಇಲ್ಲಿ ವಾಶ್ ಮಿಷಿನ್ ಇದೆ. ಸೊ ಇದು ಟಾಯ್ಲೆಟ್ ಬಾತ್ರೂಮು ಒಟ್ಟಿಗೆ ಇದೆ. ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆಲ್ಲ ಬಾಕಿ ಇದೆ. ಸೊ ಸ್ವಲ್ಪ ಕ್ಲೀನ್ ಆಗಿದೆ, ಇನ್ನು ಕ್ಲೀನ್ ಮಾಡಲಿಕ್ಕೆ ಇದೆ. ಎಲ್ಲ ಕಂಪ್ಲೀಟ್ ಆದ ನಂತರ ಮೇಲ್ಗಡೆ ಹೀಟರ್ ಇದೆ. ಸೊ ಎಷ್ಟೋ ಸಿಲಿಂಡರ್ ಇಟ್ಟಿದ್ದೇವೆ ನಾವು ಮೇಲ್ಗಡೆ. ಮತ್ತು ಇಲ್ಲಿ ಸ್ವಲ್ಪ ಇದು ಡೋರಿಗೆಲ್ಲ ಕಲರ್ ಕೊಡಲಿಕ್ಕೆ ಉಂಟು, ಇನ್ನೂ ಸಹ ಬಾಕಿ. ಯಾಕಂದರೆ ಎಲ್ಲ ಸೆಟ್ಟಿಂಗ್ ಮಾಡಿದ ನಂತರ ನಾವು ಮತ್ತೆ ಸಿಗೋಣ. ಆನಂತರ ಒಂದು ಗ್ರ್ಯಾಂಡಾಗಿ ಪಾರ್ಟಿ ಮಾಡುವ ಇಲ್ಲಿ, ಅದರದ್ದು ಸಹ ವೀಡಿಯೋ. ಈಗ ಎಲ್ಲರೂ ವೇಟಿಂಗಲ್ಲಿದ್ದಾರೆ, ಪಾರ್ಟಿ ಯಾವಾಗ ಅಂತ. ಸೊ ಎಲ್ಲರೂ ಜೊತೆ ಸೇರಿ ಒಂದು ಪಾರ್ಟಿ ಸಹ ಆರ್ಗನೈಸ್ ಮಾಡಲಿಕ್ಕೆ ಉಂಟು, ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಉಂಟು ಇಲ್ಲಿ. ಸೊ ಅದನ್ನೆಲ್ಲ ಮಾಡಿದ ನಂತರ ಅಪ್ಡೇಟ್ ಕೊಡ್ತೇವೆ ನಾವು ಇನ್ನೊಮ್ಮೆ. ಸೊ ಹಾಗಾದರೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.